ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಪಿಜನ್ ಅಂಡ್ ಹ್ಯಾಪಿ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ರೆಡಿ ತುಂಬ ದಿವಸ ಆಯಿತು. ಓಕೆನಾ, ನಿನ್ನೆ ಗಣಪತಿ ಹಬ್ಬ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ. ಓಕೆನಾ, ನಾವು ಸಹ ಗಣಪತಿ ಎಲ್ಲ ಕೂರಿಸಿ ಬಂದೆ. ನಾನು ಬೆಂಗಳೂರಲ್ಲಿ ಇರಲಿಲ್ಲ, ಅದಕ್ಕಾಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಗುಡ್ ನ್ಯೂಸ್ ಏನು ಅಂತಂದರೆ, ನಿನ್ನೆ ಮರಿ ಆಗಿದೆ ಮನೆಯಲ್ಲಿ. ಯಾವ್ದ್ರದ್ದು ಮರಿ ಅನ್ನೋದೆಲ್ಲ ಪೂರ್ತಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅಪ್ಡೇಟ್ ಕೊಡೋಕ್ಕೂ ಮುಂಚೆ ಯಾರೋ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಇನ್ನು ಈ ಗೂಡ್ ಸೈಡಿಗೆ ಬಂದರೆ ಅಪ್ಡೇಟ್ ಏನೇನು ಕೊಡಬೇಕು ಅಂತಂದರೆ, ಫಸ್ಟು ನಮ್ಮ ಜೊತೆಗಳಲ್ಲಿ ತೋರಿಸ್ತೀನಿ. ಜೊತೆಗಳಲ್ಲಿ ನೋಡ್ಬೋದು ಮೊಟ್ಟೆ ಹ್ಯಾಚ್ ಆಗಿದೆ. ನಾನು ನೋಡ್ಬೋದು ಸಿಸ್ಟಮ್ ಸಹ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಟ್ರೇ ಪೂರ್ತಿ ಎರಡರಲ್ಲೂ ಪೂರ್ತಿ ನೀರು ತುಂಬಿದ್ದೀನಿ. ಏನಕ್ಕೆ ಅಂತಂದರೆ, ಮರಿಗಳಿಗೆ ಯಾವಾಗ ಅಕ್ಕಿಗಳು ನೀರು ಕುಡಿಸ್ಬೇಕು ಅನ್ನೋದೆಲ್ಲ ನಮ್ಗೆ ಕರೆಕ್ಟ್ ಟೈಮಿಗೆ ನಮಗೆ ಗೊತ್ತಾಗಿರಲ್ಲ. ಆ ಟೈಮಲ್ಲಿ ನಾವು ಇಲ್ಲದೆ ಇದ್ದಾಗ ಸ್ವಲ್ಪ ಫಾಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಅಂತಂದರೆ, ಟ್ರೇಯಲ್ಲಿ ಫುಡ್ಡಿಕ್ಕಿ ಇದರೊಳಗೆ ನೀರನ್ನ ಫಿಲ್ ಮಾಡಿದ್ದೀನಿ. ನೋಡ್ಬೋದು ನಮ್ಮ ಜೊತೆಲಿ ಈ ಜೊತೆಲಿ ಫಸ್ಟ್ ಪಟ ಒಂದೇ ಆಗಿರೋದು, ಇನ್ನೊಂದು ಮೊಟ್ಟೆ ಕೂಡಿರಲಿಲ್ಲ. ನೋಡೋಣ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಇನ್ನೊಂದು ಬ್ಯಾಚ್ ಕಗ್ಸ್ಬೇಕು. ಫಸ್ಟ್ ಈ ಪಟನ ತೆಗ್ದು ರಿಸಲ್ಟ್ ನೋಡ್ಕೊಳ್ಳೋಣ ಅಷ್ಟಾದ್ಮೇಲೆ. ಯಾಕೆಂದರೆ ಗಂಡು ಹೆಣ್ಣು ಸ್ವಲ್ಪ ಲೈಟಾಗಿ ವೀಕ್ ಆಗಿದೆ. ನಾವು ಈಗ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮರಿಯ ಮೇಲೆಲ್ಲ ಏನು ಫುಡ್ ಕೊಡಬೇಕಾಗಿರುತ್ತೆ ಅನ್ನೋದೆಲ್ಲ ಪೂರ್ತಿ ಡೌಟ್ ಇರುತ್ತೆ. ಆ ಡೌಟ್ ಇತ್ತು ಅಂತಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿದ್ರೆ ನಮ್ಮ ತಾರ ಜೊತೆ ನನ್ನ ಮರಿನ ಎತ್ತಿ ತೋರ್ಸೋಕೆ ಹೋಗಲ್ಲ, ಯಾಕೆಂದರೆ ನೆನ್ನೆ ಆಗಿರೋ ಮರಿಗಳು. ಹೇಳ್ಬೇಕು ಅಂದರೆ ಕೆಲವರು ಅಕ್ಕಿನ ಮುಟ್ಟಲ್ಲ. ನಾವು ಸಹ ಹಾಗೆ ಇದೇ ಸಲ ಅಲ್ಲಿ ಹೋಸಲಿ ಎಲ್ಲ ನಾವು ಆ ಥರ ಮಾಡ್ತಾ ಇದ್ವಿ. ಈ ಸಲ ಆ ಥರ ಮಾಡೋದು ಬೇಡ. ಓಕೆನಾ, ಅದೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಕಾದ್ರೆ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಅಕ್ಕಿಗಳನ್ನ ಸಾನಾಗಿ ಬಿಟ್ಟಾಗ ಮರಿಗಳು ಒಳಗಡೆ ಇರುತ್ತಲ್ಲ, ಅವಾಗ ಅಪ್ಡೇಟ್ ಕೊಡ್ತೀನಿ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ಇಲ್ಲಿ ಕೆಳಗಡೆ ಬಂದರೆ ನಮ್ಮ ಜೊತೆ ಮೊಟ್ಟೆ ಇಕ್ಕಿ ಕಾವು ಕೂತಿರಿ ನಮ್ಮ ಗೇರ್ವಾ. ಓಕೆನಾ, ಹಾಗೆ ನಮ್ಮ ಈ ಗಂಡಲು ಸಹ ತುಂಬ ಒಳ್ಳೆ ಆಟ ಇದೆ. ಬಾಜಿ ಜಾಸ್ತಿ, ಆದರೆ ಮನೆ ಬಿಡಲ್ಲ ಅಕ್ಕಿ. ನೋಡೋಣ, ಮೊಟ್ಟೆ ಇಕ್ಕಿ ಕಾವು ಕೂತಿದೆ. ನೋಡ್ಬೋದು ಎದೊಳ್ತು ಮೊಟ್ಟೆ ಇಕ್ಕಿ ಕಾವು ಕೂತಿದೆ. ಗೂಡು ಕ್ಲೀನ್ ಮಾಡ್ಕೊಬೇಕು. 2 ದಿವಸದಿಂದ ಇಲ್ಲದೆ ಇದ್ದಾಗಿಂದ ನೋಡ್ಬೋದು ಗಲೀಜು ಎಷ್ಟಾಗಿದೆ ಅಂತ. ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಈ ಸೈಡಿಗೆ ಬಂದರೆ ನಮ್ಮ ತಿರುವಾಲ್ ಆಗಿರ್ಬೋದು, ನಮ್ಮ ಸುರ್ಮಿ, ನಮ್ಮ ತಾಮ್ರಾಲು ಮತ್ತು ನಮ್ಮ ಗುಲ್ದಾರ್ ನೋಡ್ಬೋದು. ಇದು ಜೊತೆ ಹಾಕಿದ್ವಿ, ಸಣ್ಣ ಆಗೋಯ್ತು ಅಂದ್ಬಿಟ್ಟು ಅಕ್ಕಿ ಯಾಕೋ ಸೈಜ್ ಡೌನ್ ಆಗೋಯ್ತು ಇದ್ದಕ್ಕಿದ್ದಂಗೆ. ಅದಕ್ಕೆ ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು 15 ದಿವಸ ಆಮೇಲೆ ಹುಡುಕಾಕಿ ಆಮೇಲೆ ಜೊತೆ ಮಾಡ್ತೀನಿ ಅಕ್ಕಿನ. ಅಲ್ಲಿ ತನಕ ಸಿಂಗಲ್ ಇರಲಿ ನೋಡಿ. ಆಮೇಲೆ ಈ ಉರ್ಜಾದಾಗೂ ಅಷ್ಟೇ ಯಾರೋ ಜೊತೆ ಮಾಡೋಕೆ ಹೋಗ್ಬಿಡಿ. ಏನಕ್ಕೆ ಅಂತ ಹೇಳ್ತೀನಿ. ಯಾಕೆಂದರೆ ಹೆಣ್ಣಕ್ಕಿಗಳು ಮೊಟ್ಟೆ ಇಕ್ಕಲ್ಲ. ಉರ್ಜಾಗಿ ಪೂರ್ತಿ ಹೊಸ ಕೂದಲು ಬರೋ ತನಕ ಮೊಟ್ಟೆ ಇಕ್ಕಲ್ಲ. ಓಕೆನಾ, ಹಾಗೆ ಇನ್ನು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ನಮ್ಮ ಬೂರಿ ಇದೆ. ಓಕೆನಾ, ಈ ಬೂರಿ ಸೇಲ್ಗಿದೆ. ಯಾರು ಬೇಕು ಅಂದರೆ ನನಗೆ ಪರ್ಸ್ನಲಾಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ನಿಮಗೆ, ಇಲ್ಲಾಂದರೆ ಗ್ರೂಪಲ್ಲೂ ಸಹ ಜಾಯ್ನ್ ಆಗ್ಬೋದು. ಗ್ರೂಪಲ್ಲಿ ನನ್ನ ಐಡಿಲಿ ನೀವು ಬೇಕಾದ್ರೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಕ್ಕಿ. ಬಾಜಿನೂ ಸಹ ಮೀಡಿಯಮ್ ಬಾಜಿ. ಬಿಟ್ಕೊಳ್ಳೋಂಗಾರೆ ಬಿಟ್ಕೊಬೋದು. ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಜಾಯ್ನ್ ಆಗಿ. ಲಿಂಕು ನಿಮ್ಗೆ ಅಬೌಟ್ ಸೆಕ್ಷನಲ್ಲಿ ಸಿಗುತ್ತೆ. ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಾದರೂ ಸಹ ನೀವು ಮೆಸೇಜ್ ಮಾಡ್ಬೋದು. ಹಾಗೆ ಇದು ನಾವು ಫೀಮೇಲ್ ಅಂತ ಅಂದ್ಕೊಂಡಿದ್ವಿ, ಇದು ಮೇಲು. ಓಕೆನಾ, ನೋಡ್ಬೋದು ಫುಲ್ಲು ರ್ಯಾಶ್ ಆಗಿದೆ ಈ ನಡುವೆ. ಓಕೆನಾ, ಇಷ್ಟು ನಾನು ನಿಮಗೆ ಅಪ್ಡೇಟ್ ಕೊಡಬೇಕಿತ್ತು. ಇನ್ನು ಇಲ್ಲಿ ಬಂದರೆ ನಮ್ಮ ಗಾಬ್ರಿ ಇದೆ, ಶೇಖಿ ಪುಷ್ಪವತಿ ಅಂತ ಇದ್ರ ಹೆಸರು. ತುಂಬ ಚೆನ್ನಾಗಿದೆ. ಓಕೆನಾ, ಒಳ್ಳೆ ಬಾಜಿ ಇದೆ, ಎಲ್ಲ ಇದೆ. ಇದಕ್ಕೊಂದು ಹೆಣ್ಣು ರೆಡಿ ಮಾಡ್ತಾ ಇದ್ದೀವಿ. ಅದು ಹೆಣ್ಣು ಸಹ ನಿಮಗೆ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಆಮೇಲೆ ಇವತ್ತು ನಮ್ಮ ಈ ಅಕ್ಕಿಲಿ ಏನು ಅಂತಂದರೆ ಬಿಡೋಕ್ಕೇನು ಅಂತಂದರೆ ನಾನೇ ಬಿಡ್ಬೋದು. ಓಕೆನಾ, ಇದು ಅಕ್ಕಿ ನಮ್ಮ ಹಿಂದೆಗಡೆ ಅವ್ರದ್ದೇನೆ. ಇಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದರೆ ಓಡೋಗಿ ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ರೆಕ್ಕೆ ಇದೆ, ಬಿಟ್ಕೊಳ್ಳೋರು ಬೇಕಾದ್ರೆ ಬಿಟ್ಕೊಬೋದು. ಪ್ರೈಸ್ ಡೀಟೇಲ್ಸು ಎಲ್ಲ ನಿಮ್ಗೆ ಬೇಕು ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ DM ಮಾಡಿ. ಅದ್ರ ಡೀಟೇಲ್ಸ್ ಏನಂದ್ರೆ ಗಂಡು ಅಕ್ಕಿ ಅದು. ಓಕೆನಾ, ದಸ್ತ ಎಲ್ಲ ಕಂಪ್ಲೀಟ್ ಆಗಿದೆ. ಬ್ರೀಡಿಂಗಿಗೂ ತುಂಬ ಚೆನ್ನಾಗಿದೆ. ಅಕ್ಕಿ ಆಡಿದೆ ಆಲ್ರೆಡಿ ಒಂದು 2 ಚಿಲ್ಲರೆ 3 ಚಿಲ್ಲರೆ ತನಕ ಆಡಿರೋ ಅಕ್ಕಿಗಳು. ಬೇಕು ಅಂದರೆ ಬಿಟ್ಕೊಬೋದು. ರೆಕ್ಕೆ ಈಗ ಜಸ್ಟ್ ಎಳ್ದು ಬಂದಿದೆ ಪೂರ್ತಿ. ಬಿಟ್ಕೊಳ್ಳೋರು ಬೇಕಾದ್ರೆ ಕಳ್ಳ ಮಾಡ್ಕೊಂಡು ಬಿಟ್ಕೊಬೋದು. ನಮ್ಮ ಸರೌಂಡಿಂಗ್ಸಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದರೆ ಬಂದ್ಬಿಡುತ್ತೆ ಅಕ್ಕಿ. ನಮ್ಮನೆಗೆ ಬರಲ್ಲ, ಅಲ್ಲೋಗುತ್ತೆ. ಅದು ಅಕ್ಕಿ ಎಲ್ಲ ಎತ್ಬಿಟ್ಟಿದ್ದಾರೆ. ಆದಷ್ಟು ನೋಡ್ಕೊಂಡು ಕಳ್ಳ ಮಾಡ್ಕೊಂಡು ಬಿಡಿ. ಓಕೆನಾ, ಇಷ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡಬೇಕಿತ್ತು. ನೆಕ್ಸ್ಟ್ ಬ್ರೀಡಿಂಗ್ ಅಕ್ಕಿ ಮರಿ ಆಗಿರೋದ್ರ ಮೇಲೆ ಅಕ್ಕಿಗಳಿಗೆಲ್ಲ ಏನು ಫುಡ್ ಕೊಡಬೇಕು ಅಂತ ಏನಾದ್ರು ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅದರ ಬಗ್ಗೆ ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.